ಶಾಸಕರುಗಳು ಅನುದಾನ ಇಲ್ಲ ಸರ್ಕಾರದಲ್ಲಿ, ನಮಗೆ ಅನುದಾನ ಕೊಡ್ತಿಲ್ಲ, ದುಡ್ಡೇ ಇಲ್ಲ ಅನ್ನುವಂಥ ಆರೋಪ ಮಾಡ್ತಾ ಇದ್ದಾರೆ ಸರ್. ನನಗೆ ಬೇರೆ ಕ್ಷೇತ್ರದ ಬಗ್ಗೆ ಅಷ್ಟು ನಾಲೆಡ್ಜ್ ಇಲ್ಲ. ನನ್ನ ಕ್ಷೇತ್ರದ ಬಗ್ಗೆ ನಮಗೆ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಪೆಟ್ರೋಲ್ ಮಿತವಾಗಿ ಬಳಸಿ, ಬಂಗಾರ ಖರೀದಿ ಮಾಡಬೇಡ್ರಿ, ಎಲೆಕ್ಷನ್ ಆದಮೇಲೆ ಇರುತ್ತೆ. ನೋಡಿ, ಅವರು ಎಲೆಕ್ಷನ್ ಟೈಮಲ್ಲಿ ಏನೇನೋ ಆಟ ಆಡಬೇಕು ಆಡಬೇಕು. ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಆಗಿದ ತಕ್ಷಣ ಗ್ಯಾಸ್ ರೇಟನ್ನು ಜಾಸ್ತಿ ಮಾಡಿದ್ರು. ಹೀಗೆ ಒಂದು ದೇಶ ನಡೆಸುವಂಥ ಪ್ರಧಾನಮಂತ್ರಿ ನೀವು ಇದನ್ನು ಮಿತಿಯಾಗಿ ಬಳಸ್ಬೇಕು, ಅಲ್ಲಿ ಯುದ್ಧ ನಡೀತಿದೆ, ಇದನ್ನು ಈ ರೀತಿಯಲ್ಲಿ ನಡೆಸ್ಬೇಕು, ವರ್ಕ್ ಫ್ರಮ್ ಹೋಮಿಂದ ಮಾಡಬೇಕಂದ್ರೆ ಇವ್ರದ್ದು ಹೇಳ್ದಂಗೆಲ್ಲ ಮಾಡೋಕ್ಕೆ ಜನರು, ಇದು ಪ್ರಜಾಪ್ರಭುತ್ವದಲ್ಲಿ ಜನರಿಗೆ ಯಾವ ರೀತಿಯಲ್ಲಿ ಇಚ್ಛೆ ಇರುತ್ತೋ ಆ ರೀತಿಯಲ್ಲಿ ಇರ್ತಾರೆ. ಇವರು ಕೋವಿಡ್ ಟೈಮಲ್ಲಿ ಈ ರೀತಿಯಲ್ಲಿ ಇರ್ಬೇಕಂತೇಳಿ ನಿರ್ಬಂಧಗಳು ಏನೇನು ಇಟ್ಟರೋ ಇವಾಗ ಮತ್ತೆ ಏನಂತಂದರೆ ಅವರು ವೈಫಲ್ಯಗಳನ್ನ ಜನರ ಮೇಲೆ ತಲ್ತಾರೆ. ಅಯ್ಯೋ ನಾವು ಹೇಳಿದ್ವಿ, ಜನರು ಉಪಯೋಗ ನಾವು ಹೇಳ್ದಂಗೆ ಮಾಡಲಿಲ್ಲ, ಅದಕ್ಕೆ ಈ ಸ್ಕೇರ್ಸಿಟಿ ಬಂದಿದೆ ಅಂತ. ಆ್ಯಸ್ ಎ ಹೆಡ್ ಆಫ್ ದ ಗೌರ್ಮೆಂಟು ಅವ್ರ ರೆಸ್ಪಾನ್ಸಿಬಿಲಿಟಿ ಜನರಿಗೆ ಸ್ಕೇರ್ಸಿಟಿ ಆಗ್ದಂಗೆ ನೋಡ್ಕೊಳ್ಳೋದು. ಯುದ್ಧ ಇದ್ದರು, ಇನ್ನೊಂದಿದ್ದರು, ಒಂದು ಪ್ರಧಾನಮಂತ್ರಿ ಆದಮೇಲೆ ಜನ ಅವ್ರನ್ನ ಯಾಕೆ ನಂಬಿ ಓಟನ್ನು ಕೊಟ್ಟಿರ್ತಾರೆ ಅಂದರೆ ಎಂಥ ಸಿಚುವೇಶನ್ ಬಂದರೂ ನಮ್ಮನ್ನು ಕಾಪಾಡ್ತಾರೆ, ನಮ್ಮನ್ನು ಸೇಫ್ ಗಾರ್ಡ್ ಮಾಡ್ಕೊಂಡು ಹೋಗ್ತಾರೆ ಅಂತೇಳಿ ಜನ ಅವರಿಗೆ ಮ್ಯಾಂಡೇಟನ್ನು ಕೊಟ್ಟಿದ್ದರು. ಅವ್ರ ವೈಫಲ್ಯಗಳನ್ನ ಮುಚ್ಕೊಳ್ಳೋಕ್ಕೆ ಏನು ಎಲ್ಲಿ ಜನ ಈ ರೀತಿಯಲ್ಲಿ ನಾವು ಸುಳ್ಳು ಭರವಸೆಗಳನ್ನ ಹೇಳಿದ್ವಿ, ಅವ್ರ ವೈಫಲ್ಯಗಳನ್ನ ಮುಚ್ಕೊಳ್ಳೋಕ್ಕೆ ಅದನ್ನು ಜನರ ಮೇಲೆ ಹಾಕಿ ಇಲ್ಲ ಅದನ್ನು ಈ ರೀತಿಯಲ್ಲಿ ಅವ್ರ ಮೇಲೆ ಬರ್ದಂಗೆ ನೋಡ್ಕೊತಿದ್ದಾರೆ ಅಷ್ಟೇ. ಅದೇ ಅವ್ರದ್ದು ಯಾವಾಗಲೂ ಗಿಮ್ಮಿಕ್ಸಿಂದನೇ ಎಲೆಕ್ಷನ್ ಮಾಡ್ಕೊಂಡು ಬಂದಂಥವ್ರು. ಈಗ ಚುನಾವಣೆಗೆ ಮುಂಚೆ ಅವರು ಏನೂ ಮಾತಾಡಲಿಲ್ಲ. ವೆಸ್ಟ್ ಬೆಂಗಾಲಲ್ಲಿ ನಾವೆಲ್ಲ ಬಡ ಜನರ ಪರವಾಗಿರ್ತೀವಿ, ಬಡ ಜನರಿಗೋಸ್ಕರನೇ ನಾವು ಇರ್ತೀವಿ, ಪ್ರತಿಯೊಂದು ಅಕೌಂಟಿಗೆ 15 ಲಕ್ಷ ಹಾಕ್ತೀವಿ ಅಂತೇಳಿ ಭರವಸೆಗಳನ್ನ ಅವ್ರು ಕೊಟ್ಟಿದ್ದರು ಫಸ್ಟ್ ಎಲೆಕ್ಷನಿಂದ. ಚುನಾವಣೆ ಆಗಿದ್ದು ಒಂದು ವಾರಕ್ಕೆ ಯಾಕೆ ಗ್ಯಾಸ್ ಸಿಲಿಂಡರ್ ರೇಟ್ಗಳು ಜಾಸ್ತಿ ಮಾಡಬೇಕು? ಈಗ ಸುತ್ತ ಮೋದಿಯವರಿಗೆ ಎಲ್ಲೋ ರಾಜತಾಂತ್ರಿಕದಲ್ಲಿ ವಿಫಲ ಅವ್ರು ಆಗಿದ್ದಾರೆ. ಆದರೆ ಅವ್ರಿಗೇನು ಈಗ ಕೆಲವಷ್ಟು JDU ಮತ್ತು TDP ಈ ಪಾರ್ಟಿಗಳನ್ನೆಲ್ಲ ಅವರು 300 ಸೀಟ್ಸ್ ದಾಟ್ತೀವಿ ಅಂತ ಹೇಳಿದರು. ಜನರು ಅವರು 230 ಸೀಟ್ಗೆ ಸ್ಥೀಮಿತ ಮಾಡಿದ್ರು. ಈಗ ಮುಂಬರುವಂಥ ಎಲೆಕ್ಷನಲ್ಲಿ, ಮುಂಬರುವಂಥ 2029 ಎಲೆಕ್ಷನಲ್ಲಿ ಖಚಿತವಾಗಿ ಜನ ಅವರಿಗೆ ತಕ್ಕ ಪಾಠ ಕಳಿಸ್ತಾರೆ. ಯಾಕಂದರೆ ನಾವು ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಿದ್ದೀವಿ ಯಾವ ರೀತಿಯಲ್ಲಿ ಜನ ಅವ್ರ ಪರವಾಗಿ ಅವ್ರ ವಿರುದ್ಧವಾಗಿ ಮಾತಾಡ್ತಿದ್ದಾರೆ, ಯಾವ ರೀತಿಯಲ್ಲಿ ಈಗೇನು ಹೊಸ ಪೀಳಿಗೆ ಯಾರು ಬಂದಿದ್ದಾರೆ ಅಂಥವ್ರು ಏನು ಜನ್ಜಿ ಅಂತಾರೆ ಅಂಥವರೆಲ್ಲ ಇವತ್ತು ಯಾವ ರೀತಿಯಲ್ಲಿ ನಮ್ಮ ದೇಶದಲ್ಲಿ ಜಾಬ್ ಸಿಗ್ತಾಯಿಲ್ಲ. ಬೇರೆ ಆರ್ಥಿಕವಾಗಿ ದಿವಾಳಿ ಆಗೋ ಮುನ್ಸೂಚನೆ, ಯಾಕಂದರೆ ಈ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂದಾಗ ಇದನ್ನು ಒಂದು ಸ್ವಲ್ಪ ಪರಾಮರ್ಶೆ ಮಾಡಿ ನೋಡಿದಾಗ ಇಲ್ಲ, ಸೆಂಟ್ರಲ್ ಗೌರ್ಮೆಂಟು ಇವ್ರು ಮಾಡಿದಂಥ ಏನು ಸ್ಕೀಮ್ಸ್ ಆಗಿರ್ಬೋದು, ಅವ್ರೇನೋ ಒಂದು ರೆವೆನ್ಯೂ ಜನ್ರೇಟ್ ಮಾಡ್ಬೇಕಂತೇಳಿ ಏನು ಇಂಡಸ್ಟ್ರೀಸು ಇನ್ನೊಂದು ಮಾಡಲಿಲ್ಲ. ಒಂದು ಏಮ್ಸ್ ಆಗಿರ್ಬೋದು, ಇಂಥವೆಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಇಂಥವೇನು ಅವ್ರೇನು ಹೊಸದಾಗಿ ಏನು ತರಲಿಲ್ಲ. ಅವು ಕಾಂಗ್ರೆಸ್ ಪೀರಿಯಡಲ್ಲಿ ತಂದಿರೋಂಥ ಸ್ಕೀಮ್ಗಳು, ಅವನ್ನೇ ಹೆಸರು ಬದಲಾವಣೆ ಮಾಡಿಕೊಂಡು ಇನ್ನೊಂದು ಕಡೆ ಇನ್ನೊಂದು ಬದಲಾವಣೆ ಮಾಡ್ಕೊಂಡು ಹೋಗಿದ್ದಾರೆ. ಅವ್ರೇನು ಎಕನಾಮಿನ ಬೆಳೆಸ್ಬೇಕಂತೇಳಿ ಒಂದು ಎಕನಾಮಿಸ್ಟ್ ಇಲ್ಲ ಅವ್ರ ಹತ್ರ. ಒಂದು ಎಕನಾಮಿಸ್ಟ್ ಕೂಡ ಅವಾಗ PV ನರಸಿಂಹರಾವ್ ಆಗಿರ್ಬೋದು, ಮನಮೋಹನ್ ಸಿಂಗ್ ಅವರಾಗಿರ್ಬೋದು, ಎಂಥ ಎಕನಾಮಿಸ್ಟ್ಗಳು ನಮ್ಮ ಭಾರತ ದೇಶಕ್ಕೆ ಸಿಕ್ಕಿದ್ರು. ಇವಾಗ ಅಂಥ ನಾಲೆಡ್ಜಬಲ್ ಪರ್ಸನ್ಸ್ನ ಅವ್ರು ಮುಂದಕ್ಕೆ ತರಲ್ಲ. ಯಾಕೆ ನಾಲೆಡ್ಜಬಲ್ ಪರ್ಸನ್ಸ್ನ ಮುಂದಕ್ಕೆ ತರಲ್ಲ ಅಂತಂದರೆ ಅವ್ರ ಸೈಡ್ಲೇನು ಆಗಿಬಿಡ್ತಾರೆ. ಅವ್ರಿಗೆ ಎಂಥವ್ರು ಬೇಕಂದರೆ ಸುತ್ತಮುತ್ತಲಿದ್ದವರೆಲ್ಲ ರಬ್ಬರ್ ಸ್ಟ್ಯಾಂಪ್ ಇದ್ದವರು ಬೇಕು.